Guys, welcome back to UK Couples YouTube channel. ಇವತ್ತು ಹೊರಗಡೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಒಂದು ವಾರದ ಮೇಲೇನೆ ಆಯ್ತು ನಾವು ಲಾಗೇ ಮಾಡಿಲ್ಲ. ಇವತ್ತು ನಾವು ನಿನ್ನೆನೆ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಗಾಡಿ ಗ್ಯಾರೇಜ್ ಕೊಟ್ಟಿದ್ದೆ. ಇವತ್ತು ಗಾಡಿ ರೆಡಿ ಆಗಿಬಿಟ್ಟು ಕೊಟ್ಟವ್ರೆ, ಗಾಡಿ ತೋರಿಸಿ. 2 ದಿವಸದಿಂದ ಮನೆಯಲ್ಲೇ ಇರಲಿಲ್ಲ. ನನ್ನ ಗಂಡ ಬೆಳಗ್ಗೆ 10 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬಂದಿದ್ದಾರೆ. ಗಾಡಿ ಕ್ಲಚ್ ಪೇಟ್ ಹೋಗಿತ್ತು, ಹಂಗೆ ಇಂಜಿನ್ ಸ್ವಲ್ಪ ಕೆಲಸ ಇತ್ತು, ಇಂಜಿನ್ ಹೆಡ್ ಕೆಲಸ, ಹಂಗಾಗಿ 2 ದಿವಸ ಲಾಗ್ ಮಾಡೋಕ್ಕಾಗಿಲ್ಲ. ಹಾಯ್ ಗಾಯ್ಸ್ ಅನು ಯುವರಾಜ್, ಹಾಯ್ ಗಾಯ್ಸ್ ಅನು, ಹಾಯ್ ಮಾಡು, ಹಾಯ್, ನಮಸ್ತೆ ನಮಸ್ತೆ. ನೋಡಿ ಗಾಡಿ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟು ಗಾಡಿ ಪಾರ್ಕ್ ಹಾಕಿದ್ದೀನಿ. ಇಲ್ಲೇ ಗಾಡಿ ಪಾರ್ಕ್ ಮಾಡಿದೆ 2 ವೀಲರು. ಹಂಗಾಗಿ ನನ್ನ ಹೆಂಡತಿ ಇಲ್ಲೇ ನಡ್ಕೊಂಡ್ ಬಂದವಳೆ. ಇಲ್ಲಿಂದಾನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ. ಇಲ್ಲಾಂದ್ರೆ ಮನೆಯಿಂದಾನೆ ಮಾಡ್ತಿದ್ವಿ. ಇಲ್ಲಿವರೆಗೂ ನಡ್ಕೊಂಡು ಬಾರ ಅಂದಿದ್ದಕ್ಕೆ ಬಂದವಳೆ. ಮುಂದೆ ಸಿಗೋಣ ಬನ್ನಿ. 2 ದಿವಸದಿಂದ ಆಚೆ ಎಲ್ಗೂ ಹೋಗಿರಲಿಲ್ಲ, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಟೈಮ್ 8 ಗಂಟೆ ಆಗೈತೆ. ಮನೆ ಹೋಗಕ್ಕೆ ಎಷ್ಟು ಗಂಟೆ ಆಗೈತೆ ಆಮೇಲೆ ಹೇಳ್ತೀವಿ ಅಂತ. ನೋಡಿ ನೀವು ಎಷ್ಟು ಗಂಟೆ ಆಗುತ್ತೆ. ಏನಿಲ್ಲ ಅಂದ್ರೆ ಒಂದು 2-3 ಅವರ್ ಆಚೆ ಇವಾಗ ರೌಂಡಿಂಗ್ ಫುಲ್ಲು. 2 ದಿವಸದ ಒಂದೇ ಸರಿ ಕವರ್ ಮಾಡ್ತೀವಿ ನಾವು. ಲಗನಹಳ್ಳಿಗೆ ಬಂದಿದ್ದೀವಿ. ನಾವು ಕಬ್ನಾಲ್ ಕುಡಿತೀವಿ. ನನ್ನ ಹೆಂಡತಿ ಬಜೆ ತಿಂತಾಳಂತೆ. ನೋಡಿ ಒಂದು ಕುಡಿದ್ಬಿಟ್ಟು ಖಾಲಿ ಮಾಡೋಳು. ಯುವರಾಜ್ ಸ್ಟಾರ್ಟ್ ಮಾಡೋನು ಇವಾಗ. ಯುವರಾಜ್ ಬಿಸಿ ಅವನವನು ಕುಡಿಯೋಕೆ. ಇವಾಗ 2ನೇ ಗ್ಲಾಸು ಕುಡಿಯೋದಾಯಿತು. ಇವಾಗ ನೆಕ್ಸ್ಟ್ ಬಟ್ಟೆ ಕಡೆ. ನಮ್ಮ ಯುವರಾಜ್ ಬಟ್ಟೆ ಬೇಕಂತೆ. ಒಂದು ವಾರದಿಂದ ಡ್ರೆಸ್ ನೋಡ್ತಾ ಇದ್ದೆ. ಇವಾಗ ಬಂದೈತೆ ನೋಡಿ ಅದ್ರ ಟೈಮು. ಪೇಮೆಂಟ್ ಆಗಿರಲಿಲ್ಲ, ಎಷ್ಟೊತ್ತೋ ವಯಸ್ಸು. ಇವಾಗ ಪೇಮೆಂಟ್ ಆಗೈತೆ, ಬಂದಿದ್ದೀವಿ. ಬಟ್ಟೆ ಮಾರಕ್ಕೆ ಬಂದು ಮಾರ್ಕೊಂಡು ದಸರಾಕ್ಕೆ ದೀಪಾವಳಿಗೆಲ್ಲ ತಗೊಂಡ್ರು ಇದ್ದಾವೆ, ಆದರೂ ತಗೊಳ್ತಾ ಇದ್ವಿ ಅಷ್ಟೇ. ತೆಗಿ ಹೇಯ್ ವೈಟು ಚಾಕ್ಲೇಟು ಭಾರಿ ಹೋಗ್ತಾ. ಈ ಕ್ಯಾಪ್ ತೆಗಿಯೋದೇ ಕೆಲಸ. ಒಂದು ಕ್ಯಾಪೇ ಹಾಕೊಳ್ಳಲ್ಲ ಅಂತಾನೆ. ನಾಟಕ ಮಾಡೋದು. ಹಾಗೆ ನಮ್ಮ ಮನೆಯವ್ರು ನೀನು ಒಂದು ಜೊತೆ ತಗೋ ಅಂದ್ರು. ಹಾಗೆ ನಾನು ಒಂದು ಜೊತೆ ಡ್ರೆಸ್ ತಗೊಂಡೆ. ಅವು ಚಂದ ಕಾಣಿಸ್ತಾವಂತ. ಅವ ಹಾಕ್ಲಕ್ ರೆಡಿ. ಕರೆಕ್ಟ್ ಅದ ಇವು. ಜರ ದೊಡ್ಡ ಸೈಜೇ ತಗೋಬೇಕು. ಪೂರಾ ಸಣ್ಣ ಸೈಜ್ ತೊಗೊಂಡ್ರೆ ಮುಂದೆ ಬರಲ್ಲ. ಅಣ್ಣ ಇನ್ನೊಂದಂತ ಕೊಡಿ. ಜರ ದೊಡ್ಡ ತಗೋಬೇಕು. ಪೂರಾ ಸಣ್ಣ ಜೋರ ಹಾಕಬೇಕು. ಒಂದ್ ಬೀಳತ್ತ ನಡಿ. ಒಂದ್ ಬೀಳತ್ತಲ್ಲ ಅದು. ತೂಕ ಅಲ್ಲ ಅದು, ಲೈಟ್ ಇಲ್ಲ. ಒಂದು ಬೀಳತ್ತ. ಮನೆಗೆ ಹೋಗೋವರೆಗೂ ತಾಳ್ಮೆ ಇಲ್ಲ. ಆಗ್ಲೇ ಬೂಟ್ ಹಾಕೊಂಡೇ ಕೂತಿದ್ದಾನೆ. ಹಳೇದೇ ಹತ್ತ, ಅದಕ್ಕೆ ಹಾಕಿದ್ವಿ. ಸಿಕ್ಕಾಪಟ್ಟೆ ರೇಟು ಒಂದೇ. ಒಂದು 500 ರೂಪಾಯಿ ನಿನಗೂ ನನಗೂ ಒಂದು ಜೋಳ ಜೊತೆನೆ ಬರೋದು. 650 ರೂಪಾಯಿ ಅಂದ ಕಂಜೂಸ್ ಮಾಡಿಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಬಂದಿ ನಾವು. ಅಲ್ಲೇ 9:30 ಆಗಿತ್ತು. ಮನೆ ಹೋಗಿ ಎಲ್ಲ ಅಡುಗೆ ಮಾಡ್ತಾಳೆ ಅಂತ ಅಲ್ಲೇ ಊಟ ಮಾಡಿ ಬಂದ್ವಿ. ಜಸ್ಟ್ ಮನೆಗೆ ಬಂದು ಇಳಿತಾ ಇದ್ದೀವಿ. ಅವ್ರ ಅಪ್ಪಂಗೆ ಬಿಡಲ್ಲ ಅಂತ ನಾವು. ಯಾವುದೋ ಇನ್ವಿಟೇಷನ್ ಕಾರ್ಡ್ ಬೇರೆ ಕೊಟ್ಟಿದಾರಂತ ನಮ್ಮ ಮನೆಯವರಿಗೆ ಇವತ್ತು ಫ್ರೆಂಡು. ಕೀ ಕ್ಯಾಪು ತಗೋ. ಅವ್ರ ಅಪ್ಪನ ಮೇಲೆ ಹೆಂಗ್ ಮಲ್ಕೊಂಡಿದ್ದಾನೆ. ಅವು ಜರ ಹಿಡ್ಕೊಳಂಗ ಆಗ್ಯಾವೇನೋ. ಆಯ್ತು ಹೋಯ್ತು. ಜೋರ್ ಹಾಕ ಮಗ. ಇನ್ನೊಂದ್ ಜರ ದಮ್ಮ ಬೇಕಮ್ಮ. ನಡಿ ಅಲ್ಲ. ಹಂಗೆ ನಡಿಯಪ್ಪ.
ಬಿದ್ದು ನೋಡಾಕು ಜಲ್ದಿ ಬಾ ಲೈಟ್ ಬಿದ್ದು ಈಗ ಈಗ ಎರಡು ಲೈಟ್ ಬಿದ್ದು ಏನಪ್ಪ ಚಲೋ ಬೈ ಈ ಟೈಮ್ ಎಷ್ಟಾಗ್ಯದ 9:40 9:40 ಅಡ್ಡಾಗ್ಯದಲ್ಲ ಅದ್ರಾಗ 40 ನಿಮಿಷಗಳೆಲ್ಲ ಹೇಳಕ್ ಬರ್ತಾ ಇದ್ರಾಗ ನೋಡಿ ನನ್ನ ಮಗ ಅಲ್ಲಿ ಹಳೆ ಅತ್ತ ಹಾಕ್ಲಕ್ ಬಿಡ್ತಾನೆ ಇಲ್ಲ ಮನೆಗೆ ತಗೊಂಬರೋಣ ಅಂದ್ರೆ ಬಿಡ್ಲೇ ಇಲ್ಲ ಅದಕ್ಕೆ ಹಾಕ್ಸ್ಕೊಂಡೆ ಬಂದ್ವಿ ಅಲ್ಲಿಂದನೇ 2 ನಿಮಿಷನೂ ಆಗಿಲ್ಲ ಆಗ್ಲೇ ನೋಡಿ ಸುಸ್ಸು ಮಾಡ್ಬಿಟ್ಟು ತೊಯ್ಸೇ ಇಟ್ಬಿಟ್ಟ ಅವನು ಅಲ್ಲೇ ಮಾಡ್ಬೇಕಿತ್ತು ತಡ್ಕೊಂಡು ಇವಾಗ ಮಾಡ್ದ ನೋಡಿ ನಮ್ಮ ಯುವರಾಜನ ಔಟ್ಫಿಟ್ಟು ಅವ್ರ ಪಪ್ಪ ಒಂದು ವಾರದಿಂದ ಕಣ್ಣಾಕಿದ್ರು ಅದಕ್ಕೆ ಪೇಮೆಂಟ್ ಆಗಿದೆ ಅದಕ್ಕೋಸ್ಕರ ಅದು ನೋಡಿದ್ನ ಬಿಡ್ಲೇ ಇಲ್ಲ ಅಂತೂ ಇಂತೂ ತಗೊಂಡು ಬಂದೇ ಬಿಟ್ರು ನಾಳೆ ಯಾರು ತಗೊಂಡು ಹೋಗ್ತಾರೆ ಅಂತ ಡೈಲಿ ಹೋಗ್ಬೇಕಾದ್ರೆ ಹೇಗೆ ಚೆನ್ನಾಗಿದೆ ಅಲ್ಲಿ ಹಾಕಿ ತೋರಿಸಿದ್ವಲ್ಲ ಟ್ರಯಲ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದಾವೆ ಬೇಜಾರು ಒಂದು ಬುಟ್ಟಿ ಒಂದು ಬಕೆಟ್ ತುಂಬ್ಯಾವ ಅವನು ಆದ್ರೂ ಭೀ ಅವ್ರ ಪಪ್ಪ ಇಷ್ಟಪಟ್ಟಿದ್ದಾರೆ ಪ್ಯಾಂಟ್ ಭಾಳ ಗಟ್ಟಿ ಇದೆ ಅದು ಒಂದು ಸ್ವಲ್ಪ ಅದು ಬ್ಲ್ಯಾಕ್ ಬಂದಿತ್ತಂದ್ರೆ ಇನ್ನೂ ಚಂದ ಅನಿಸ್ತಿತ್ತು ನೋಡಿ ನನ್ನ ಔಟ್ಫಿಟ್ ಹೇಗಿದೆ ಇದಕ್ಕೆ ಎಷ್ಟು ಕೊಟ್ರು 1200 ಪೂರ್ತಿ ಬಿಚ್ಚಿ ತೋರ್ಸು ಹಾಕೊಂಡು ಬೇಡ ಹಾಕೊಂಡು ನೋಡಿ ಈ ರೀತಿ ಇದೆ ನಮ್ಮ ಮನೆಯವರೇ ಇಷ್ಟಪಟ್ಟಿದ್ದು ನಾನು ಎಲ್ಲ ಬಟ್ಟೆಗಳು ಅವಾಗ ನನ್ನ ಚಾಯ್ಸ್ ಇರ್ತೈತಿ ಇವಾಗ ನಮ್ಮ ಮನೆಯವ್ರ ಚಾಯ್ಸು ಪ್ಯಾಂಟ್ ಹಂಗ ತೋರ್ಸು ನನ್ನ ಚಾಯ್ಸ್ ಏನಕ್ಕೆ ಅಂದ್ರೆ ನಾನು ಹೇಳ್ತೀವಿ ಇದು ಹಾಕೊಂಡ್ರೆ ನಾನು ಹೇಳ್ತೀನಿ ನಾನು ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕೋಸ್ಕರ ನನ್ನ ಚಾಯ್ಸ್ ಪ್ಯಾಂಟ್ ಮೇಡಮ್ ಅವಳು ಯಾರಿಗೂ ಚೆನ್ನಾಗಿ ಕಾಣಿಸೋ ಅವಶ್ಯಕತೆ ಇಲ್ಲ ನನಗೆ ಚೆನ್ನಾಗಿ ಕಾಣಿಸಿದ್ರೆ ಸಾಕಷ್ಟು ಪ್ಯಾಂಟ್ ನೋಡಿ ಇದು ವೇಲಂತೂ ಸೀರೆ ಥರ ಬಂದಿದೆ ಎಷ್ಟು ದೊಡ್ಡದು ಇದು ಪ್ಯಾಂಟ್ ಸ್ವಲ್ಪ ಇದನ್ನೇ ಇರಬೇಕು ಲೂಸ್ ಆಗಿ ಇರಬೇಕು ಇವಾಗ ಬೇಸಿಗೆ ಕಾಲ ಬೇರೆ ನಮ್ಮೂರಲ್ಲಿ ಕಾಲಿಡಕ್ಕೆ ಹಂಗೆ ಹಾಕೋಬೇಕು ನ್ಯಾಚುರಲ್ ಆಗಿ ನಮ್ಮ ಯುವರಾಜನಂತೂ ಬಟ್ಟೆ ಹೆಂಗ್ ಮುಟ್ಟಿದ್ರೆ ಬೆಣ್ಣೆ ಮುಟ್ಟದಂಗಿದೆ ಪರವಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಬಿಡು ಇದಕ್ಕಿನ್ನೂ ಸ್ಲೀವ್ ಹಚ್ಬೇಕು ಆಮೇಲೆ ಅದು ಜರ ದೊಡ್ಡದಾಗತ್ತದ ಜರ ಅಲ್ಲಿಗೆ ಹಾಕ್ಸ್ಬೇಕಿನ್ನ ಹಿಡಿಸ್ಬೇಕು ಅನಿಸ್ತಾ ಚಂದ ಕಾಣತ್ತದ ಬೆಂಕಿ ನನ್ನ ಗಂಡನ ಸೆಲೆಕ್ಷನ್ ಹೇಗಿದೆ ನೋಡಿ ಮುಂದೆ ಈ ರೀತಿ ಡಿಸೈನ್ ಇದೆ ಇದಕ್ಕೆ ಸ್ಲೀವ್ ಹಚ್ಚಬೇಕು ನಂಗೆ ಸ್ಲೀವ್ ಇಲ್ಲ ಅಂದ್ರೆ ನಡೆಯಲ್ಲ ಹಿಂದೆ ಈ ರೀತಿ ಇದೆ ನೋಡಿ ವೇಲ್ ಈ ರೀತಿ ಇದೆ ಚೆನ್ನಾಗಿದೆ ಇದೆ ಅಂದ್ರೆ ಕಮೆಂಟ್ ಮಾಡಿ ಇದು ಡಿಸೈನ್ ಒಂದು ಸ್ವಲ್ಪ ಇಲ್ಲಿ ಗ್ರ್ಯಾಂಡ್ ಲುಕ್ ಹೊಡಿತಾ ಇರೋದು ಮುಂದೆ ಈ ರೀತಿ ಇದೆ ಚೆನ್ನಾಗೈತೆ ಬಿಡು ಸ್ಮೂತ್ ಆಗಿದೆ ನೀನೇ ಹಾಕೊಂಡ್ಬಿಟ್ಟು ತೋರಿಸ್ತಾ ಇವು ಔಟ್ಫಿಟ್ ಅಲ್ಲ ಪ್ಯಾಂಟ್ ಎಷ್ಟು ಗಟ್ಟಿ ಇದೆ ಅಂದ್ರೆ ನಿಜ ತುಂಬಾ ಚೆನ್ನಾಗಿದೆ ಇದೇ ಸ್ಮೂತ್ ಆಗಿದೆ ಬೆಣ್ಣೆ ತರ ಇದಕ್ಕೆ 450 ರೂಪಾಯಿ ಇದು ಲಾಡ ನೋಡಿಗೆ ಇದು ಏನಂತಾರಲ್ಲ ಇದ್ರ ದಾರ ಅಂತಾರ ಅದಕ್ಕೆ ಬೊಂಬೈ ದಾರ ಅಂತಾರ ಏನಂತಾರ ಮೂರ್ ಕಡೆ ಚೀಲ ಕಟ್ಲಕ್ಕ ಏನಕ್ಕೆ ಬಟ್ಟೆ ತಗೊಂಡಿದ್ದೀವಿ ಅಂದ್ರೆ ಫಂಕ್ಷನ್ ಇದೆ ಊರಲ್ಲಿ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಇಸ್ಕೊಟ್ಟಿದ್ದು ಅದು ನನ್ನ ಗಂಡ ಇಸ್ಕೊಟ್ಟಿದ್ದು ನಿನ್ನ ಗಂಡಂಗೆ ಯಾರು ಇಸ್ಕೊಡ್ತಾರೆ ನನ್ನ ಗಂಡಂಗೆ ಯಾರು ಇಸ್ಕೊಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಲವ್ ಮ್ಯಾರೇಜ್ ಯಾರ್ದು ಹೆಲ್ಪ್ ಇಲ್ಲ ಅವರು ನಾವು ಚೆನ್ನಾಗಿ ಕಾಣಲಿ ಅಂತ ನಮಗೆ ಅವ್ರು ಇಸ್ಕೊಡ್ತಾರೆ ನಾನು ಮುಂದೆ ಒಂದು ದಿನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಗಂಡಂಗೆ ನನ್ನ ದುಡ್ಡೆಲ್ಲ ಇಸ್ಕೊಡ್ತೀನಿ ಯಾಕೆ ಹೇಗೆ ಕೂತಿದೆ ಹೋಟ್ಲಲ್ಲಿ ಊಟ ಮಾಡ್ತಿದ್ವಲ್ಲ ಇಬ್ರು ಹುಡುಗಿರು ಬಂದಿದ್ರಲ್ಲ ಶಾಪುರದವ್ರು ಅಂತವ್ರು ನಮ್ಮ ಯುವರಾಜಿಗೆ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ರು ಅಂದ್ರೆ ಹೋಗ್ಬೇಕಾದ್ರೆ ಬಾಯಿ ಫ್ಲೈಂಗ್ ಕಿಸ್ ಎಲ್ಲ ಕೊಟ್ರು ಇವನಂತೂ ಅವ್ರಿಗೆ ಬಿಡ್ತಾನೆ ಇರಲಿಲ್ಲ
ಪಾಪ ಎಷ್ಟು ಚೆನ್ನಾಗಿದ್ರು ಗೊತ್ತಾ ನೋಡಕ್ ಮುದ್ದು ಮುದ್ದಾಗಿ. ಮತ್ತೆ ಅದು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಮಾಡ್ಲಕ್ ಆಗಿಲ್ಲ, ಅವ್ರ ಪಪ್ಪ ಬೇರೆ ಇದ್ರ. ನಾನು ಫೋನ್ ಪೇ ಮಾಡಕ್ಕೆ ನಾನು ಫೋನ್ ತಗೊಂಡಾಗಿದ್ದೆ. ಫೋನ್ ಪೇ ಮಾಡಕ್ ಹೋಗಿದ್ರು, ಅವ್ರ ಪಪ್ಪ ಬೇರೆ ಇದ್ರು. ಅವ್ರು ಬಾಯ್ ಮಾಡ್ತಾ ಇದ್ರು, ವಿಡಿಯೋ ಸ್ಲಿಪ್ ತಗೊಳ್ಳೋಣ ಅನ್ಕೊಂಡ್ವಿ. ಬಟ್ ಊಟ ಮಾಡಿದ್ರೆ ಒಂದ್ ಸ್ವಲ್ಪ ಬಂದಿರ್ಬೋದು ನೋಡಿ. ಚೆನ್ನಾಗಿದ್ರು ಪಾಪ, ಬಾಯ್ ಮಾಡಿದ್ರು. ನಂಗೆ ಬಹಳ ಖುಷಿ ಆಯ್ತು. ಪೂಜೆ ಮಾಡಿದ್ದೀನಿ ಇವತ್ತು ನೋಡಿ. ಇನ್ನೊಂದು ವಿಚಾರ ಹೇಳ್ಕೋಬೇಕು ಅನ್ನಿಸ್ತು. ಏನು ಮಾಡತ್ತಿದಿ? ಇನ್ನೊಂದು ವಿಚಾರ ಹೇಳ್ಕೋಬೇಕು. ನಮ್ಮ ಕಳ್ಸಕ್ಕಿಟ್ಟಿದ್ವಲ್ಲ ಕಾಯಿ ಮೊಳಕೆ ಬಂದಿದ್ವಲ್ಲ, ಅವು ಕೊಟ್ಟೇ ಇರಲಿಲ್ಲ. ಇವ್ರ ಅಕ್ಕೋರ್ ಜಮೀನಲ್ಲಿ ನೆಡ್ತಾರಂತೆ, ತೊಗೊಂಡೋಗ್ತಾರಂತೆ. ಕೊಟ್ವಿ, ಊರಿಗೆ ಹೋಗ್ತಾ ಇದ್ದಾರಲ್ಲ. ಇಲ್ಲಿ ಇಟ್ಟಿದ್ವಿ, ಫುಲ್ ಹಸೂರು ಕಾಣಿಸ್ತಾ ಇತ್ತು. ಒಂಥರ ನೋಡಿದ್ರೆ ಒಂಥರ ಮನಸ್ಸಿಗೆ ಒಂಥರ ಖುಷಿ ಆಗೋದು. ಅದು ಇವಾಗ ಕೊಟ್ಟಿದ್ದೀವ ಒಂಥರ ಮನೇಲೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಒಬ್ರು ಮಿಸ್ಸು ನಮ್ಮ ಮನೆಯಲ್ಲಿ ಅಂತ ಕಾಣಿಸ್ತಾ ಇದೆ. ಈ ಪ್ಲೇಸ್ ತುಂಬ ಹಸೂರು ಕಾಣಿಸ್ತಿತ್ತು. ಓಕೆ ಫ್ರೆಂಡ್ಸ್, ಇಷ್ಟ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ವಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ನೀವು ತೋರಿಸೋ ಪ್ರೀತಿಯಿಂದನೇ ನಾವು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದು, ಆಮೇಲೆ ವ್ಲಾಗ್ ಮಾಡ್ತಾ ಇರೋದು. ನೀವು ನಮಗೆ ಬೇಗ ಬೇಗ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೂ ಹೆಚ್ಚಿನ ಕಾಮಿಡಿ ವಿಡಿಯೋಗಳು ಎಲ್ಲ ನಮ್ಮ ದೈನಂದಿನ ಜೀವನ ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್, ಸಿ ಯು, ಟೇಕ್ ಕೇರ್.